ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಜೀವನ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಶನಿವಾರ ಮತ್ತು ಭಾನುವಾರ 2 ದಿನದ್ದು ಸೇರಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಹಾ ಅವಳ ಫ್ರೆಂಡ್ದು ಬರ್ಡೇ ಪಾರ್ಟಿಗೆ ಹೋಗಿದ್ಲು. ಮುಖ ತುಂಬ ಫೇಸ್ ಪೇಂಟಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ನೋಡೋಕ್ಕಂತೂ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ಹಾಗೆ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯಿತು. ಅದು ಎಲ್ಲ ಸರ್ಟಿಫೈಡ್ ಇರೋರು ಮಾತ್ರ ಮಾಡ್ತಾರೆ, ಯಾಕಂದರೆ ಮಕ್ಕಳಿಗೆ ಅದರಿಂದ ತೊಂದರೆ ಆಗಬಾರ್ದಲ್ವ, ಹಾಗಾಗಿ ಅಷ್ಟೆ. ಇವತ್ತು ನಾನು ಮನೆಯಲ್ಲೇ ಪಿಜ್ಜಾ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಕಪ್ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಶುಗರ್ ಮತ್ತು 1 ಸ್ಪೂನ್ ಈಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಅದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಆಲ್ ಪರ್ಪಸ್ ಫ್ಲೋರ್. ಅದಕ್ಕೆ 1 ಸ್ಪೂನ್ ಆಲಿವ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ನೀವು ರೊಟ್ಟಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀರೋ ಅದೇ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಅರೌಂಡ್ 2 hours ಆದರೂ ಇಡಬೇಕು. ಈ ಥರ ನಾನು ಫಾಯಿಲನ್ನು ಹಾಕಿ ಚೆನ್ನಾಗಿ ಕವರ್ ಮಾಡಿ ಇಟ್ಟಿದ್ದೀನಿ. ಇವಾಗ 2 hours ಆಗಿದೆ. ನೋಡ್ತಾ ಇದ್ದೀರಿ ನೋಡಿ ಹೇಗೆ ಹಿಟ್ಟು ಉಬ್ಕೊಂಡಿದೆ. ನಾವು ಈಸ್ಟ್ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಉಬ್ಕೊಂಡು ಬಂದಿರತ್ತೆ. ನಿಮಗೆ ಎಷ್ಟು ಸೈಜ್ ಬೇಕು ಅಂದರೆ ಒಂದು ಸೈಜ್ಗೆ ನೀವು ಪೋರ್ಷನನ್ನಾಗಿ ಮಾಡಿಕೊಂಡು ರೊಟ್ಟಿಯನ್ನು ತಟ್ತೀವಲ್ಲ ನಾವು, ಅದೇ ರೀತಿಯಾಗಿ ತಟ್ಕೊಂಬಿಡಿ. ನೀವು ಆ ಥರ ತಟ್ಟೋವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ, ಯಾಕಂದರೆ ಅದು ಅಂಟಲ್ಲ. ಮತ್ತು ಅದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಇವಾಗ ನಾನು ಪಿಜ್ಜಾ ಸಾಸನ್ನು ಹಾಕ್ತಾ ಇದ್ದೀನಿ. ನಂತರದಲ್ಲಿ ಚೀಸ್ ಹಾಗೆ ಟಾಪಿಂಗ್ಸ್ಗೆ ನಾನು ಆಲಿವ್ಸ್ ಹಾಕಿದ್ದೀನಿ ಮತ್ತು ಬೇಸಿಲ್ ಹಾಕಿದ್ದೀನಿ. ನಿಮಗೆ ಯಾವ ಎಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕಿ ನೀವು ಮಾಡ್ಬೋದು. ರುಚಿಯಲ್ಲೂ ಅಷ್ಟೇ ಡಿಫರೆನ್ಸಸ್ ಬಂದೇ ಬರುತ್ತೆ. ನಾನಿವಾಗ ಓವನ್ನಲ್ಲಿ ಒಂದು 1/2 hour ಇಡ್ತಾ ಇದ್ದೀನಿ. ನನಗೆ ಟೆಂಪ್ರೇಚರ್ ಖಂಡಿತ ಗೊತ್ತಿಲ್ಲ, ಯಾಕಂದರೆ ನಮ್ಮನೆ ಓವನ್ ಅದು ತೋರಿಸಲ್ಲ ಟೆಂಪ್ರೇಚರ್ ಎಷ್ಟಿದೆ ಅಂತ, ಹಾಗಾಗಿ ಅದನ್ನು ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಬಟ್ ಪಿಜ್ಜಾ ಅಂತೂ ತುಂಬಾ ಯಮ್ಮಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೀಸಿಯಾಗಿ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಈಸಿ ಪಿಜ್ಜಾ ಮಾಡೋದು. ನಾವು ಕ್ಯಾಡ್ಬರಿ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಇದು ಇರೋದು ಬರ್ಮಿಂಗ್ಹ್ಯಾಮಲ್ಲಿ. ನಮ್ಮನೆಯಿಂದ ಸುಮಾರು 2 ತಾಸು ಜರ್ನಿ ಆಗುತ್ತೆ. ನಾವು ಮಧ್ಯೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಕಾಫಿ ಎಲ್ಲ ಕುಡ್ಕೊಂಡು, ಇಲ್ಲಿ ನೋಡಿ ವ್ಯೂ ತುಂಬಾ ಚೆನ್ನಾಗಿ ಇತ್ತು, ಹಾಗಾಗಿ ನಿಹಾಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ಮತ್ತೆ ಹೊರಟ್ವಿ. ಸೊ ಫೈನಲಿ ನಾವಿವಾಗ ಕ್ಯಾಡ್ಬರಿ ವರ್ಲ್ಡ್ ರೀಚ್ ಆಗಿದ್ದೀವಿ. ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ. ಅವತ್ತು ನಾವು ಹೋದಾಗ ತುಂಬಾ ರಶ್ ಇತ್ತು, ಯಾಕಂದರೆ ಮಕ್ಕಳಿಗೆಲ್ಲ ಇವಾಗ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅರೌಂಡ್ ಒಂದು 1/2 hour ಕ್ಯೂದಲ್ಲಿ ನಿಲ್ಬೇಕಾಯ್ತು ಒಳಗೆ ಹೋಗೋಕ್ಕೆ. ಆಲ್ರೆಡಿ ಆನ್ಲೈನಲ್ಲಿ ನಾವು ಬುಕ್ ಮಾಡಿದ್ವಿ, ಬಟ್ ಸ್ಟಿಲ್ ಆ ಟಿಕೆಟನ್ನು ತೋರ್ಸೋಕ್ಕೆ ನಮಗೆ 1/2 hour ಆಯಿತು. ಒಳಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ಈ ಥರ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕಿಲ್ಲ, ಅಲ್ಲಿ ಹೋದರೆ ನಿಮಗೆ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಮಗೆ, ಚೆನ್ನಾಗಿ ಇತ್ತು. ಒನ್ ಡೇ ನೀವು ಆರಾಮಾಗಿ ಅಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಮತ್ತು ಅವರು ಈ ಥರ ಚಾಕ್ಲೇಟ್ ಫ್ಯಾಕ್ಟ್ರಿಗಳಲ್ಲಿ ಯಾವ ಥರ ಚಾಕ್ಲೇಟ್ ತಯಾರಿಸ್ತಾರೆ, ಹೇಗೆ ಕ್ಯಾಡ್ಬರಿ ಎಲ್ಲ ಚಾಕ್ಲೇಟ್ ಸ್ಟಾರ್ಟ್ ಆಯಿತು, ಆ ಕಂಪ್ನಿ ಹೇಗೆ ಸ್ಟಾರ್ಟ್ ಆಯಿತು ಚಾಕ್ಲೇಟ್ ಕಂಪ್ನಿ ಅನ್ನೋದೆಲ್ಲದನ್ನು ಈ ಥರ ಅವರು ಟಿ ವಿನಲ್ಲಿ ಅವರು ತೋರಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಮತ್ತು ನಮಗೆ ಈ ಥರ ಚಾಕ್ಲೇಟನ್ನು ನೋಡಿ ಬರಿಬೋದು, ಅಂದರೆ ಏನೆಲ್ಲ ಮಾಡೋಕ್ಕೆ ಕೊಟ್ಟಿದ್ರು ಅವರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇದು ಒಂಥರ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಮನೆಯಲ್ಲೂ ಮಕ್ಕಳಿದ್ರೆ, ನೀವು ಏನಾದರೂ ಲಂಡನ್ ಸುತ್ತಮುತ್ತಲು ಇದ್ದರೆ ಖಂಡಿತ ಹೋಗಿ ಬನ್ನಿ. ಹಾಗೆ ಆಮೇಲೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಪೋಸಸ್ಗಳಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಳ್ಬೋದು. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಹಾಕಿದ್ರು ಅವರು, ನಿಮಗೆ ಯಾವ ಪೋಸ್ ಬೇಕು, ಹೀಗೆ ಹೋಗಬೇಕು ಅನ್ನೋದನ್ನೆಲ್ಲ. ಆಮೇಲೆ ಒಂದು ಥೀಮ್ ಪಾರ್ಕ್ ಇದೆ, ಈ ಥರ ಚಿಕ್ಕ ಗಾಡಿಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡಿ.
ಇವಾಗ ನಾನು ನಿಮ್ಮೆಲ್ಲರನ್ನು ಚಾಕ್ಲೇಟ್ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇವರು ಯಾವ ರೀತಿ ಚಾಕ್ಲೇಟ್ ಎಲ್ಲ ಪ್ರಾಸೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಾಕ್ಲೇಟ್ ತಿನ್ನೋಕ್ಕಷ್ಟೇ ಅಲ್ಲ, ಈ ಥರ ಡೆಕೋರೇಟಿವ್ ಐಟಮ್ಸ್ಗಳನ್ನು ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವರು. ಅದು ಚಾಕ್ಲೇಟ್ ಅಂತಲೇ ಗೊತ್ತೇ ಆಗಲ್ಲ. ಹಾಗೆ ನಮಗೆ ಅವರು ತಿನ್ನೋಕ್ಕೆ ಅಂತ ಚಾಕ್ಲೇಟನ್ನು ಕೂಡ ಅಂದರೆ ಟೇಸ್ಟ್ ಮಾಡೋಕ್ಕೆ ಅಂತ ಫ್ರೀಯಾಗಿ ಕೊಡ್ತಾರೆ. ಈ ಥರ ನೋಡಿ ಅದು ಬಾರಲ್ಲಿ ಬರ್ತಾ ಇರುತ್ತೆ. ನಿಮಗೆ ಯಾವ ಫ್ಲೇವರ್ಸ್ ಬೇಕೋ ನೀವು ಅದನ್ನು ಆ್ಯಡ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಕಪ್ನಲ್ಲಿ ಅವರು ಕೊಡ್ತಾರೆ. ತುಂಬ ಅಂದರೆ ತುಂಬಾ ಯಮ್ಮಿ ಆಗಿತ್ತು. ಆಮೇಲೆ ನಾವು ಬೇರೆ ಕಡೆ ಬಂದ್ವಿ. ಅಂದರೆ ಡಿಫ್ರೆಂಟ್ ಸೆಕ್ಷನ್ ಇದೆ ಅಲ್ಲಿ. ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ನೀವು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಒಂಥರ ಥೀಮ್ ಹೇಗಿದೆ ಅಂದರೆ ಗ್ಲೋ ಇನ್ ದ ಡಾರ್ಕ್ ಇರುತ್ತಲ್ಲ ಆ ಥರ. ಒಳಗಡೆ ಫುಲ್ ಕತ್ಲೆ ಇದೆ, ಬಟ್ ಆ ಲೈಟ್ಗಳು ಮಾತ್ರ ತುಂಬಾ ಬ್ರೈಟ್ ಆಗಿ ಇತ್ತು. ಮತ್ತು ಮಕ್ಕಳಿಗೆ ಅದೇ ಆಡಾಟಕ್ಕೆ ಒಂದಷ್ಟು ಈ ಥರ ಗೇಮ್ಸ್ ಥರ ಇತ್ತು. ಮತ್ತು ಈ ಥರ ನನಗೆ ಈ ಚಾಕ್ಲೇಟ್ ರ್ಯಾಪರ್ ಪಾಪ್ ಮಾಡೋದು ತುಂಬಾ ಇಷ್ಟ ಆಯಿತು. ತುಂಬ ಫನ್ ಇತ್ತದು. ನೀವು ಈ ಥರ ಮಾಡಬೇಕು. ಆಮೇಲೆ ಅದು ಕೌಂಟ್ ಮಾಡುತ್ತೆ ನೀವು ಎಷ್ಟನ್ನು ಮಿಸ್ ಮಾಡಿದ್ದೀರಾ, ಎಷ್ಟು ಮಾಡಿದ್ದೀವಿ ಅಂತ. ಹಾಗೆ ಎಂಡಲ್ಲಿ ನಾವು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ನಿಮಗೆ ಚಾಕ್ಲೇಟ್ ಬೇಕಂದರೆ, ಟಾಯ್ಸ್ ಬೇಕಂದರೆ ಎಲ್ಲದನ್ನು ಶಾಪ್ ಮಾಡ್ಬೋದು. ಅದನ್ನು ಮುಗಿಸಿ ನಾವು ಹೊರಗಡೆ ಬಂದರೆ ಈ ಥರ ಇನ್ನೊಂದು ಒಂಥರ ಥೀಮ್ ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಆರಾಮಾಗಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಫುಡ್ ಕೋರ್ಟ್ ಕೂಡ ಇಲ್ಲಿ ಇದೆ. ನಾವು ತೊಗೊಂಡಿದ್ವಿ ಫುಡ್ಡು, ಬಟ್ ಫುಡ್ ಅಂತೂ ತುಂಬ ಕೆಟ್ಟದಾಗಿ ಇತ್ತು. ನಮ್ಮ ಹತ್ರ ಫಿನಿಷ್ ಮಾಡೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ನಾವು ಅದನ್ನು ಥ್ರೋ ಮಾಡಿದ್ವಿ. ಅಷ್ಟು ಅಂದರೆ ಅಷ್ಟು ಕೆಟ್ಟದಾಗಿ ಇತ್ತು ಫುಡ್ ಮಾತ್ರ. ಸೊ ನೀವು ಯಾರಾದರೂ ಹೋಗೋರಿದ್ದರೆ ಖಂಡಿತ ಮನೆಯಿಂದ ಏನಾದರೂ ಫುಡ್ ತೊಗೊಂಡು ಹೋಗ್ಕೊಂಬಿಡಿ. ಆಮೇಲೆ ಅಷ್ಟೇ ಅದು ಆ ಕಡೆ ಈ ಕಡೆ ಒಂದಷ್ಟು ಓಡಾಡಿದ್ವಿ. ಆಮೇಲೆ ಮೂವಿ ಟೈಮ್ ಅಂತೂ ಸಖತ್ತಾಗಿತ್ತು. 3D ಮೂವಿ. ಇಲ್ಲಿ ನಿಮಗೆ ಅದು ಎಫೆಕ್ಟ್ ಗೊತ್ತಾಗಲ್ಲ, ಬಟ್ ಅದು ಒಂಥರ ಡಿಫ್ರೆಂಟ್ ಆಗೇ ಇತ್ತು ಎಕ್ಸ್ಪೀರಿಯೆನ್ಸ್. ಹಾಗೆ ಒಂದು ಚಿಕ್ಕ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅಂದರೆ ಹಳೆಯ ಕಾಲದಲ್ಲಿ ಅವರು ಸ್ಟಾರ್ಟ್ ಮಾಡಿರುವಾಗ ಆ ಚಾಕ್ಲೇಟ್ ಯಾವ ಥರ ಬರ್ತಾ ಇತ್ತು, ಮತ್ತು ಒಂದಷ್ಟು ಮಗ್ ಕಲೆಕ್ಷನ್ಗಳು, ಇದನ್ನೆಲ್ಲ ಅವರು ಡೇಟ್ಸ್ ಎಲ್ಲ ಅಂದರೆ ಇಸ್ವಿ ಎಲ್ಲ ಹಾಕಿ ಅವ್ರದ್ದೆಲ್ಲ ಮ್ಯಾಪೆಲ್ಲ ಹಾಕಿ ಅವರು ನಡೆದು ಬಂದಿರೋ ಒಂದು ದಾರಿಯನ್ನು ತೋರಿಸಿದ್ದಾರೆ. ಇದೂ ಅಷ್ಟೇ, ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಬೋರ್ ಕೂಡ ಆಗುತ್ತೆ. ಮಕ್ಕಳಿಗೆ ಎಸ್ಪೆಷಲಿ ಅಷ್ಟೊಂದು ಐಡಿಯಾಸ್ ಇರಲ್ಲ ಇದ್ರ ಬಗ್ಗೆ, ಬಟ್ ನಮಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬ ಕ್ಯೂರಿಯಾಸಿಟಿಯಿಂದ ನೋಡಿದ್ವಿ ಕೂಡ ಎಲ್ಲದನ್ನು. ಮತ್ತು ಆ ಟೈಮಲ್ಲಿ ಎಷ್ಟು ಪ್ರೈಸ್ ಇತ್ತು ಅನ್ನೋದೆಲ್ಲದನ್ನು ಅವರು ಹಾಕಿದರು. ಸೊ ಇವಾಗ ನಾವು ಕ್ಯಾಡ್ಬರಿ ವರ್ಲ್ಡ್ ಇಂದ ವಾಪಸ್ಸು ಕೇಂಬ್ರಿಡ್ಜ್ಗೆ ಹೋಗ್ತಾ ಇದೀವಿ. ನಮಗೆ ತುಂಬಾನೇ ಇಷ್ಟ ಆಯ್ತು. ನಿಹಾ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಅಂದ್ರೆ ಅಲ್ಲಿ 3D ಮೂವೀಸ್ ಇತ್ತು, ಮತ್ತೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ಬೋದಿತ್ತು. ಸೊ ಒನ್ ಡೇ ಟ್ರಿಪ್ಗಂತೂ ತುಂಬಾನೇ ಚೆನ್ನಾಗಿದೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಒಂದು ನಂದು ಕ್ಯಾಡ್ಬರಿ ಚಾಕ್ಲೇಟ್ ವರ್ಲ್ಡ್ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನೋಡಿ ನಾನು ಈ ತರ ರೆಡಿ ಹಾಕೊಂಡು ಬಂದಿದ್ದೀನಿ. ಇವತ್ತೆಲ್ಲ ಪಿಂಕ್ ಕಾಣ್ತಾ ಇದೆ. ಸಂದೀಪ್ ನಗಾಡ್ತಾ ಇದ್ದಾರೆ ನಾನು ಹೇಳಿದ್ ಕೇಳಿ. ಸೊ ಬಾಯ್, ಟೇಕ್ ಕೇರ್, ಬಾಯ್. I love you the most. You're my best friend. Bye. Bye. Come back to Cadbury World when you are free. Yes. ಅವಳು ಹೇಳ್ತಾ ಇದ್ದಾಳೆ ನಿಮ್ಗೆ ಫ್ರೀ ಇದ್ರೆ ಕ್ಯಾಡ್ಬರಿ ವರ್ಲ್ಡ್ಗೆ ಬನ್ನಿ, ವಿಸಿಟ್ ಮಾಡಿ ಅಂತ. There's lots of fun activities and there's chocolate you can taste and eat. ಕರೆಕ್ಟ್. ಫ್ರೀ ಆಗಿ ಚಾಕ್ಲೇಟ್ ಕೊಡ್ತಾರೆ ತಿನ್ನಕ್ಕೆ, ಆಮೇಲೆ ಇದನ್ನು ಟೇಸ್ಟ್ ಮಾಡಕ್ ಕೊಡ್ತಾರೆ. ಸೊ ಅದನ್ನು ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ, ತುಂಬಾನೇ ಯಮ್ಮಿ ಇದೆ. ಓಕೆ. ಹಾಗೆ ನಾನು ಅವ್ರನ್ನೆಲ್ಲ ಮನೆಯಲ್ಲಿ ಬಿಟ್ಟು ಇವಾಗ ಒಂದು ಟೀ ಪಾರ್ಟಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಹೊಸ ಮನೆ ತೊಗೊಂಡಿದ್ದಾರೆ, ಅವರು ಇನ್ವೈಟ್ ಮಾಡಿದರು ನಮಗೆ. ಸೊ ಇವಾಗ ಮನೆಯೆಲ್ಲ ನಾವು ನೋಡ್ತಾ ಇದ್ದೀವಿ. ಶ್ಯಾಂಡಿಲಿಯರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ, ಸಖತ್ತಾಗಿ ಇತ್ತು. ನಾನು ಒಂದು ಚಿಕ್ಕದಾಗಿ ಅವ್ರ ಮನೆ ಹೇಗೆ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಅವ್ರದ್ದು ಸ್ಟಡಿ ರೂಮ್. ಅಲ್ಲಿ ಅವರು ಈ ಥರ ಮಂಟಪ ಮಾಡಿದ್ದಾರೆ. ಹಾಗೆ ಓಪನ್ ಕಿಚನ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಲೈಟ್ ಅಂತೂ ಎಲ್ಲ ಕಡೆ ಸಖತ್ತಾಗಿ ಹಾಕಿದ್ದಾರೆ ಅವರು. ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಆ ಲೈಟ್ಸ್ ಎಲ್ಲ ನೋಡಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಹಾಗೆ ಒಂದು ಚಿಕ್ಕದಾಗಿ ನಾನು ನಿಮಗೆ ಗ್ಲಿಂಪ್ಸ್ ತೋರಿಸ್ತಾ ಇದ್ದೀನಿ.
ಎಲ್ಲ ಸ್ನ್ಯಾಕ್ಸು ಅವರೇ ಮನೆಯಲ್ಲಿ ಮಾಡಿದ್ರು. ಬೇಲ್ಪುರಿ ಮತ್ತು ತುಂಬ ಏನೇನೋ ವೆರೈಟೀಸ್ ಇತ್ತು. ಆಮೇಲೆ ಟೀ ಕುಡಿದ್ವಿ, ಸಖತ್ತಾಗಿ ಹರಟೆ ಹೊಡೆದ್ವಿ. ಗೊತ್ತಿರುತ್ತಲ್ಲ, ಲೇಡೀಸ್ ಒಂದೇ ಸೇರಿಕೊಂಡ್ರೆ ಎಷ್ಟು ಮಾತಾಡ್ತೀವಿ, ಮಾತಾಡಿನೇ ನಮಗೆ ಟೈಮ್ ಹೋಗ್ಬಿಡುತ್ತೆ. ಆಮೇಲೆ ಗಾರ್ಡನ್ ಎಲ್ಲ ಸುತ್ತಾಡಿದ್ವಿ. ಹಾಗೆ ಒಂದಷ್ಟು ನಾನು ವೀಡಿಯೋಸ್ ಮಾಡಿಕೊಂಡೆ ಮತ್ತು ರೀಲ್ಸ್ ಮಾಡಿದ್ವಿ. ಇವಾಗ ಅದೊಂದು ಟ್ರೆಂಡ್ ಅಲ್ವಾ, ಸೊ ಎಲ್ಲಿ ಹೋದರೂ ರೀಲ್ಸ್ ಒಂದು ಮಾಡ್ತೀವಿ. ಆಮೇಲೆ ಏನು ಹೀಗೆ ಮಾತಾಡ್ತಾ ಫುಲ್ ಸಂಜೆ ಆಗ್ಬಿಡ್ತು. ಇವಾಗ ನಾವೆಲ್ಲ ಬಾಯ್ ಮಾಡಿ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್